ಸ್ನೇಹಿತರೆ ನಮಸ್ಕಾರ. ನೋಡಿರಿ, ನೀವು ನೋಡ್ತಾ ಇರೋದು ಗ್ಲಿರಿಸಿಡಿಯಾ ಅಡಿಕೆ ಗಿಡದ ಮಧ್ಯನೇ ಇಟ್ಟಿದ್ದೀವಿ ನಾವು. ಅಂದರೆ ಅಡಿಕೆ ಗಿಡದ ಸಾಲು ಏನಿದೆ, ಈ ಸಾಲು ಮಧ್ಯನೇ ಇಟ್ಟಿದ್ದೀವಿ. ನೋಡಿರಿ, ಇಲ್ಲಿ ಅಡಿಕೆ ಗಿಡ ಬಿಟ್ಟರೆ ನೆಕ್ಸ್ಟ್ ಅಲ್ಲಿ ಅಡಿಕೆ ಗಿಡ ಇದೆ, ಕಾಣ್ತಾ ಇರ್ಬೋದು ಅಲ್ಲಿ. ನೋಡಿರಿ, ಗ್ಲಿರಿಸಿಡಿಯಾ ಯಾವ ಮಟ್ಟಕ್ಕಿದೆ ಅಂತ. ನೋಡಿರಿ, ಹುಲ್ಲು ಹೊಡೆದಿದ್ದೀನಿ, ಕಾಣ್ತಾ ಇದೆಯಾ? ಹುಲ್ಲು ಹೊಡೆದಿರೋದ್ರಿಂದ ಎಷ್ಟು ಕ್ಲೀನಾಗಿದೆ. ನೋಡಿರಿ, ಎಲ್ಲ ಹುಲ್ಲು ಹೊಡೆದಿದ್ದೀನಿ, ಎಷ್ಟು ಕ್ಲೀನಾಗಿದೆ. ಹುಲ್ಲು ಹೊಡೆದಾಗ ಹೆಂಗಿರುತ್ತೆ ಅಂತ ನೋಡಿದ್ರಿ, ಹುಲ್ಲು ಹೊಡೆದಿದ್ದಾಗ ಹೆಂಗಿರುತ್ತೆ ಅಂತ ನೋಡಿರಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಹೆಂಗಿದೆ. ಗ್ಲಿರಿಸಿಡಿಯಾ ಈಗ ಕಡಿಬೇಕು. ಕಡಿಯೋದ್ರ ಜೊತೆಗೆ ನಮಗೆ ಮೇಯ್ನ್ ಏನಪ್ಪ ಅಂದರೆ ಅದೇ ಸೊಪ್ಪು ನಮ್ಗೆ ಇಲ್ಲಿ ಗೊಬ್ಬರ ಆಗುತ್ತೆ. ಆಮೇಲೆ ಕ್ರಿಮಿ ಕೀಟ ಏನೇ ಇದು ಹೊರಗಡೆಯಿಂದ ಬರೋದನ್ನ ಅವಾಯ್ಡ್ ಮಾಡುತ್ತೆ. ಆಮೇಲೆ ಈ ಸೊಪ್ಪನ್ನ ನಾವು ಇಲ್ಲಿ ಕಚ್ಚಾಕೋದ್ರಿಂದ ಒಳ್ಳೆ ಗೊಬ್ಬರ ಆಗುತ್ತೆ. ಈಗ ಬಿಟ್ಕೊಂಡಿದ್ದೀವಿ, ನಾವು ಕಾಣ್ತಾ ಇರ್ಬೋದು, ಎಲ್ಲ ಬಿಟ್ಕೊಂಡಿದ್ದೀನಿ. ನೋಡಿರಿ, ಈಗೇನು ಕಾಣ್ತಾ ಇದೆ, ಕೊಂಬೆ ಕಚ್ಚೋದಾದರೆ ಈ ಥರ ಗ್ರೀನ್ ಇರೋದನ್ನ ಕತ್ತಿಸ್ಬೇಡ್ರಿ. ಕಾಣ್ತಾ ಇದೆಯಲ್ಲ, ಈ ಥರ ಗ್ರೀನ್ ಇರೋದನ್ನ ಕತ್ತಿಸ್ಬೇಡ್ರಿ. ಈ ಥರ ವೈಟ್ ಇರಬೇಕು. ಈ ಥರ ವೈಟ್ ಇರೋದನ್ನ ಒಂದು ಅಡಿ ಮಿನಿಮಮ್ ಅಂದರೂ ಒಂದು ಅಡಿ ನೀವು ಕಚ್ಚಿ ಇಡ್ರಿ. ಅದ್ರ ಮೇಲೆ ಸಗಣಿ ಇಡೋದ್ರಿಂದ ಭಾಳ ಅನುಕೂಲ. ಇಟ್ಟರೆ ಏನೂ ಆಗೋಲ್ಲ. ಈ ಜೂನ್ ಜುಲೈ ತಿಂಗಳಲ್ಲಿ ಭಾಳ ಉತ್ತಮ ಕಡ್ಡಿ ಇಡೋದು. ನಾನು ಬೀಜ ತಂದು ಹಾಕಿ ಮಾಡಿ ಬೆಳೆಸಿದ್ದು. ನೀವು ನೋಡ್ತಾ ಇರ್ಬೋದು, ಒಳ್ಳೆ ಕಾಡಾದಂಗೆ ಆಗೈತೆ. ಕಾರಣ ಇಷ್ಟೇ, ಅದನ್ನು ಸೊಪ್ಪನ್ನ ನಾನು ಬುಡಕ್ಕೆ ಕಡ್ದಾಕಬೇಕು ಅನ್ನೋ ಒಂದು ಸಲುವಾಗಿ. ಆಮೇಲೆ ಇದನ್ನು ನಾನು ಹಸುಗಳಿಗೂ ಬಳಸ್ತಾಯಿದ್ದೀನಿ. ಇದನ್ನು ಹಸುಗಳಿಗೆ ಬಳಸೋದ್ರಿಂದ ಈ ಸೊಪ್ಪನ್ನ ಫ್ಯಾಟು ನಮಗೆ ಜಾಸ್ತಿ ಬರ್ತದೆ. ಮೊದಲು ನಾವು ಸುಮ್ಮನೆ ಹುಲ್ಲಾಕಿ ಮಾಡ್ತಾ ಇರೋದ್ರಿಂದ 3-4 ಬರ್ತಿತ್ತು ಫ್ಯಾಟು. ಈಗ 4-6, 5-3, 5-8 ಇದ್ರ ಈ ಮಟ್ಟಕ್ಕನ ಹೋಗುತ್ತೆ ಫ್ಯಾಟು ಈ ಸೊಪ್ಪು ಹಾಕೋದ್ರಿಂದ. ನೋಡಿರಿ, ಅಷ್ಟು ಸಿಕ್ಕಾಪಟ್ಟೆ ಕಾಡಾಗೈತೆ. ಆಮೇಲೆ ನೆಳ್ಳು ಆಯಿತು ನಮಗೆ. ಇದು ಸೊಪ್ಪನ್ನ ನಾನು ಡೈಲಿ ಹಸುಗಳಿಗೆ ಅಂತ ಕಡ್ದು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ವೆಲ್ವೆಟ್ ಬೀನ್ಸ್ ಸೋಪ್ಸಿದ್ದೀನಿ, ನೋಡ್ಬೋದು ಹಂಗೆ ಹಬ್ಬಿಟ್ಟಿದೆ. ನೋಡಿರಿ ಸ್ನೇಹಿತರೆ, ಏನಾದ್ರು ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ತಿಳಿಸಿ. ನಾನು ಆ ವಿಚಾರನ ನಾನು ಅದರಲ್ಲಿ ಏನೇ ಆಗುವವುಗಳು ಸಮಸ್ಯೆಗಳಿದ್ದು ನಾನು ಕಮೆಂಟ್ ಮೂಲಕ ತಿಳಿಸಿ, ನಾನು ಕಮೆಂಟ್ ಮೂಲಕ ಹೇಳ್ತೀನಿ. ಧನ್ಯವಾದಗಳು.